ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶುಭ. ಇವತ್ತಿನ ದಿನ ನಾನು ಗೋಧಿ ನುಚ್ಚಿನಿಂದ ಒಂದು ಬಿಸಿಬೇಳೆ ಬಾತನ್ನು ಮಾಡಿಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಈ ಬೇಸಿಗೆಯಲ್ಲಿ ಈ ಜ್ಯೂಸ್ ಆಗಲಿ, ಐಸ್ ಕ್ರೀಮ್ ಆಗಲಿ, ಹಾಗೆಯೇ ಈ ಫ್ರೂಟ್ ಸಲಾಡ್ ಆಗಲಿ ಏನಾದರೂ ಒಂದು ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನಿಸುತ್ತೆ. ಹಾಗೆಯೇ ನಾನಿವತ್ತು ಊರಿಂದ ಬರುವಾಗ ತುಂಬಾ ಬಾಳೆಹಣ್ಣಿತ್ತು, ಅದನ್ನು ನಾನು ತಗೊಂಡು ಬಂದಿದ್ದೆ. ಅದು ಹಣ್ಣಾಗಿ ಒಂದೇ ಸಲಕ್ಕೆ ಹಣ್ಣಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಅದರಲ್ಲಿ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಆವಾಗ ಈ ಫ್ರೂಟ್ ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅದೇ ಬನಾನಾ ಕಸ್ಟರ್ಡ್ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ. ಇವೆಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೇಸಿಗೆ ಎಲ್ಲ ಸ್ಟಾರ್ಟ್ ಆಯಿತು ನೋಡಿ. ತುಂಬಾ ಸೆಕೆ ಅಥವಾ ಹೀಟ್ ಆಗೋದಾಗಲಿ ಎಲ್ಲ ಆಗ್ತಿರುತ್ತೆ. ಒಬ್ಬೊಬ್ರಿಗಂತೂ ಮುಖ ಎಲ್ಲ ಕಜ್ಜಿ ಬರೋದಾಗಲಿ, ಒಂಥರ ಪಿಂಪಲ್ ಥರ ಬರೋದಾಗಲಿ, ಈ ಥರ ಎಲ್ಲ ಆಗ್ತಿರುತ್ತೆ. ಈ ಕೈಕಾಲು ಒಡೆಯೋದಾಗಲಿ ಹೀಗೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನಾನು ರಾತ್ರಿನೇ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಚೆನ್ನಾಗಿ ತೊಳ್ಕೊಂಡು ಒಳ್ಳೆ ನೀರಿನಿಂದ ನಾನು ನೆನೆಸಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿದ್ಬಿಟ್ಟು ಆ ಮೆಂತೆಯನ್ನು ಕೂಡ ಹಾಗೇ ಬಾಯಲ್ಲಿ ಅಗದ್ಬಿಟ್ಟು ತಿಂತೀನಿ. ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಈ ಮೆಂತೆ ಲೇಡೀಸಿಗೆಲ್ಲನೇ ತುಂಬಾ ಹೆಲ್ಪ್ ಆಗುತ್ತೆ. ಈ ಮೆಂತೆ ನೆನೆಸಿಟ್ಟ ಮೆಂತೆ ಅಂತ ನಾವೆಲ್ಲ ತಿನ್ನೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನು ಡೈಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ನಾನು ನೆನೆಸ್ಕೊಂಡು ಆ ನೀರನ್ನ ಕುಡಿತೀನಿ. ಅದನ್ನು ಮೆಂತೆ ನಾನು ಸ್ವಲ್ಪ ತಿಂತೀನಿ, ಅಂದರೆ ಎಲ್ಲ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಅದನ್ನು ನಾನು ತಿನ್ನಲ್ಲ. ಇವಾಗ ನಾನು ಬೆಳಗ್ಗೆನೇ ಈ ಬನಾನಾ ಕಸ್ಟರ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ತಣ್ಣಗಾದರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಲೆಲ್ಲ ಕಾಯಿಸ್ಬಿಟ್ಟು ಅದನ್ನ ಆರೋದಕ್ಕೆಲ್ಲ ಬಿಡಬೇಕಲ್ವ, ಅದಕ್ಕೋಸ್ಕರ ನಾನು ಇವಾಗಲೇ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಈ ಊರಿಂದ ಬರುವಾಗ ನಾನು ತುಂಬಾ ಬಾಳೆಹಣ್ಣುಗಳನ್ನೆಲ್ಲ ತಗೊಂಡು ಬಂದಿದ್ದೆ. ಅದೆಲ್ಲ ಕೂಡ ಹಣ್ಣಾಗಿಬಿಟ್ಟಿತ್ತು. ಅದಕ್ಕೆ ನಾನು ಇವಾಗ ಈ ಬನಾನಾ ಕಸ್ಟರ್ಡ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಈ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಒಂದು 10 ಬಾಳೆಹಣ್ಣನ್ನು ನಾನು ಈ ರೀತಿಯಾಗಿ ಚಿಕ್ಕದಾಗಿ ಈ ಥರ ಸ್ಲೈಸ್ಗಳನ್ನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. ಈ ದ್ರಾಕ್ಷಿ ಸ್ವಲ್ಪ ಸ್ವೀಟ್ ಇರುತ್ತೆ ನೋಡಿ, ಅಂಥ ದ್ರಾಕ್ಷಿ ಆದರೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಮಾಡುವಾಗ ಸಾಮಾನ್ಯವಾಗಿ ಈ ದ್ರಾಕ್ಷಿಯನ್ನು ಸ್ವೀಟ್ ಇರೋದನ್ನು ನೋಡಿ ಮಾತ್ರ ತಗೊಳ್ತೀನಿ. ದ್ರಾಕ್ಷಿ ತಂದು ಒಂದೆರಡು ದಿನ ಹೊರಗಡೆನೇ ಇಟ್ಬಿಟ್ರೆ ಸ್ವಲ್ಪ ಹಣ್ಣಾಗಿಬಿಡುತ್ತೆ, ಸ್ವೀಟ್ ಕೂಡ ಬರುತ್ತೆ. ಅಂದರೆ ಒಂದೊಂದು ದ್ರಾಕ್ಷಿ ಎಲ್ಲ ತುಂಬಾ ಹುಳಿ ಇರುತ್ತೆ. ನಾವಿವಾಗ ಈ ಫ್ರೂಟ್ ಸಲಾಡ್ ಆಗಲಿ ಅಥವಾ ಈ ಬನಾನಾ ಕಸ್ಟರ್ಡ್ ಆಗಲಿ ಇದನ್ನೆಲ್ಲ ಮಾಡುವಾಗ ಇದು ಸ್ವಲ್ಪ ಹುಳಿ ಬಂದುಬಿಡುತ್ತೆ, ಅಷ್ಟೊಂದು ಚೆನ್ನಾಗಾಗಲ್ಲ ತಿನ್ನುವಾಗ. ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಇರುವಂತಹ ದ್ರಾಕ್ಷಿಯನ್ನು ನಾವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿಯನ್ನು. ಇವಾಗ ನಾನು ಈ ಹಾಲನ್ನು ಅರ್ಧ ಲೀಟರ್ ಹಾಲನ್ನು ನಾನು ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿನೇ ಕಾಯಿಸ್ಕೊಂಡು ನಾನು ಇಟ್ಕೊಂಡಿದ್ದೆ. ಇವಾಗ ನೋಡಿ, ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸ್ಕೊಂಡು ಇಟ್ಟ ಹಾಲಿಗೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಸಕ್ಕರೆಯನ್ನು ಹಾಕಿದ ನಂತರ ಒಂದು ಸ್ಪೂನ್ನಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ನಾವು ಕುದಿಸ್ಕೊಳ್ಳುವಾಗನೇ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೂ ಕೂಡ ನಡೆಯುತ್ತೆ. ನಾನು ಹಾಲನ್ನ ಮೊದಲೇ ಕುದಿಸ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾನು ಅರ್ಧ ಲೀಟರ್ ಹಾಲಿಗೆ ನಾನು ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಹಣ್ಣುಗಳು ಕೂಡ ತುಂಬ ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಹಾಕಿದ್ರೆ ಸಾಕಾಗುತ್ತೆ. ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಇದು ಈ ಕಸ್ಟರ್ಡ್ ಪೌಡ್ರ್ ಇದೆ ನೋಡಿ, ಅದು ಗಂಟಿಲ್ದ ಹಾಗೆ ಸ್ವಲ್ಪ ನಾವು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಒಂದು ಸ್ಪೂನಿಂದ. ಇವಾಗ ನಾನು ಈ ಹಾಲನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೆ ನೋಡಿ, ಸ್ವಲ್ಪ ಹಾಲನ್ನು. ಅದಕ್ಕೆ ನಾನು ಈ ಕಸ್ಟರ್ಡ್ ಪೌಡರ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದು ಬೇರೆ ಸಪ್ರೇಟಾಗಿಯೇ ಸ್ವಲ್ಪ ಹಾಲನ್ನು ನಾನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೇ ನಾನು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದು ಕೂಡ ಅಷ್ಟೇ ಗಂಟು ಬರಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಗಟ್ಟಿ ಆದ್ರೂ ಕೂಡ ಪರವಾಗಿಲ್ಲ, ಆದರೆ ಗಂಟು ಇರಬಾರ್ದು. ಆ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ.
ಆದಷ್ಟು ಗಟ್ಟಿ ಹಾಲನ್ನೇ ನಾವು ತಗೊಳ್ಬೇಕು. ಇದಕ್ಕೆ ನೀರು ಹಾಕಿರಬಾರ್ದು ಹಾಲಿಗೆ, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ನಾವು ಇದು ಕಸ್ಟರ್ಡ್ ಪೌಡ್ರನ್ನು ಕೂಡ ತುಂಬ ಹಾಕಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ, ತುಂಬಾ ಗಟ್ಟಿ ಆಗಿಬಿಡುತ್ತೆ, ಅದು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ತುಂಬಾ ಆಗೋಗ್ಬಿಡುತ್ತೆ ಹಾಲಿಗೆ ಹಾಕಿದಾಗ. ನೋಡಿ, ಈ ರೀತಿ ಆಗಿರುತ್ತೆ. ಇದನ್ನು ಆರಿದ ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ನಾನು ಈ ರೀತಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲವನ್ನು ಹಾಕ್ಕೊಂಡು ನಾನಿವಾಗ ಆರೋದಕ್ಕೆ ಅಂತ ಹೇಳಿಬಿಟ್ಟು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಲನ್ನು ಇಟ್ಕೊಂಡಿದ್ದೆ. ನೋಡಿ, ಆ ಹಾಲನ್ನು ಹಾಕ್ಕೊಂಡು ಇವಾಗ ನಾವು ಮಿಕ್ಸಿಯನ್ನು ಆಡಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಈ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಗಟ್ಟಿ ಗಟ್ಟಿ ಆದ್ರೂ ಕೂಡ ತೊಂದರೆ ಇಲ್ಲ, ಮಿಕ್ಸಿ ಆಡಿಸುವಾಗ ಎಲ್ಲ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಕಸ್ಟರ್ಡಲ್ಲಿ ನಮಗೆ ಈ ಬನಾನಾ ಕಸ್ಟರ್ಡ್ ಮಾಡುವಾಗ ನಮಗೆ ಇಷ್ಟು ಅಂದರೆ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ಈ ಥರವಾಗಿ ಇರಬೇಕು. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬಾಳೆಹಣ್ಣನ್ನೆಲ್ಲ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ನಾನಿವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಶಾವಿಗೆನ ನೋಡಿ, ಈ ಥರ ಶಾವಿಗೆನ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ನೀರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ನಾನು ಅದನ್ನು ನೀರೆಲ್ಲ ತೆಗೆದುಬಿಟ್ಟು ನಾನು ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಈ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಇವಾಗ ನಾನು ಈ ಶಾವಿಗೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಶಾವಿಗೆ ಎಲ್ಲ ಇಷ್ಟ ಇಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಬೋದು. ನೋಡಿ, ನಾನು ಅದ್ರಲ್ಲಿ ಹಾಕ್ಕೊಂಡಿದ್ದೆ, ನಮ್ಮ ಮನೆಯವರೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನ. ಇವಾಗ ನಾನು ಈ ದ್ರಾಕ್ಷಿ ಕಟ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ದ್ರಾಕ್ಷಿ ಆದಷ್ಟು ಸ್ವೀಟ್ ಇದ್ರೇ ತುಂಬ ಚೆನ್ನಾಗಿರುತ್ತೆ, ಈ ಹುಳಿ ಎಲ್ಲ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದು ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ ನೋಡಿ ದ್ರಾಕ್ಷಿ, ಅದಾದರೆ ಸ್ವಲ್ಪ ಹುಳಿ ಇರುತ್ತೆ. ಸ್ವಲ್ಪ ಯೆಲ್ಲೋ ಕಲರಲ್ಲಿ ಇರುತ್ತಲ್ಲ ಅದಾದರೆ ಸ್ವಲ್ಪ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಿಕ್ಸಿ ಆಡಿಸ್ಕೊಂಡಿದ್ನಲ್ಲ ಈ ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಆಗಿತ್ತಲ್ಲ ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಗಟ್ಟಿ ಆದ ನಂತರ ನಾವು ಕೊನೆಗೆ ಇನ್ನೊಂದು ಸರಿ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಹಾಗೆ ತೆಗೆದಿಟ್ಕೊಂಬಿಡೋಣ. ಇವಾಗ ಒಂದು ಫ್ರಿಡ್ಜಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾನು ಫ್ರಿಡ್ಜ್ನಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ನಮಗೆ ಬೇಗನೆ ಕೋಲ್ಡ್ ಆಗಿಬಿಡುತ್ತೆ. ಇದನ್ನು ಆದಷ್ಟು ತಣ್ಣಗಿದ್ರೇ ನಮಗೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ತಿನ್ನೋದಕ್ಕೆಲ್ಲ. ಇದು ಒಂದು ಮಧ್ಯಾಹ್ನ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಫ್ರಿಡ್ಜಲ್ಲಿ ಇಟ್ಟಾದ ನಂತರ ನಾನು ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಈ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಾದಾಮಿ ಆಗಲಿ, ದ್ರಾಕ್ಷಿ ಆಗಲಿ, ಒಣದ್ರಾಕ್ಷಿ ಮತ್ತು ಈ ಗೋಡಂಬಿ ಇದೆಲ್ಲವನ್ನು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ಫ್ರೂಟ್ಸ್ ಕಸ್ಟರ್ಡ್ ಎಲ್ಲ ಮಧ್ಯಾಹ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸೆಕೆ ವಾತಾವರಣದಲ್ಲಂತೂ ಈ ಥರ ತಿನ್ನೋದಕ್ಕೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ಈ ಗೋಧಿ ನುಚ್ಚಿನಿಂದ ಒಂದು ಬಿಸಿಬೇಳೆ ಬಾತನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ನುಚ್ಚನ್ನು ನಾನು ತಗೊಳ್ತಾ ಇದ್ದೀನಿ. ಇದು 1 ಕಪ್ ಆದರೆ ತುಂಬಾ ಆಗಿಬಿಡುತ್ತೆ. ಒಂದು ಸಣ್ಣ ಕಪ್ಪಲ್ಲಿ ನಾವು ಈ ಗೋಧಿ ನುಚ್ಚನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಸಣ್ಣ ಉರಿಯಲ್ಲಿ ನಾನು ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಅನ್ನ ಎಲ್ಲ ತಿನ್ನೋದಿಲ್ಲ ಅನ್ನೋರೆಲ್ಲ ಈ ರೀತಿಯಾಗಿ ಬಿಸಿಬೇಳೆ ಬಾತ್ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಗೋಧಿ ನುಚ್ಚಿನಿಂದ. ಅದರಲ್ಲೂ ಈ ಗೋಧಿ ನುಚ್ಚಿನಲ್ಲಿ ಪಾಯಸ ಆಗಲಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಗೊತ್ತಾಗುತ್ತೆ, ಅದು ಒಂಥರ ಸ್ಮೆಲ್ ಬರುತ್ತೆ ಚೆನ್ನಾಗಿ, ಆವಾಗ ನಮಗೆ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಬ್ಬೊಬ್ಬರು ಇದನ್ನು ನೀರಲ್ಲಿ ನೆನೆಸಿಟ್ಟು ಕೂಡ ಬೇಯಿಸ್ಕೊಳ್ತಾರೆ, ಆದರೆ ನಾನು ಇದನ್ನು ಚೆನ್ನಾಗಿ ಈ ಥರ ಸಣ್ಣ ಉರಿಯಲ್ಲಿ ಹುರಿದ್ಕೊಂಡು ಆ ನಂತರ ನಾನು ಇದನ್ನು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹುರ್ಕೊಂಡೆಲ್ಲ ರೆಡಿಯಾಗಿದೆ. ಇದನ್ನು ನಾನಿವಾಗ ನೀರು ಹಾಕ್ಕೊಂಡು ನಾನು 5 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ನುಚ್ಚಿಗೆ ನಾನು ಒಂದು 6 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಕಪ್ಪಲ್ಲಿ ನಾನು 6 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ನೀರನ್ನು ತಗೊಳುತ್ತೆ ಮತ್ತು ಬೇಯೋದು ಕೂಡ ಸ್ವಲ್ಪ ಲೇಟ್ ಆಗೋದ್ರಿಂದ ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಇದಕ್ಕೆ ಒಂದು 5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನು 5 ವಿಷಲನ್ನು ಬರ್ಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಇವಾಗ ಮುಚ್ಕೊಳ್ತೀನಿ. ನಾನು ಇದಕ್ಕೆ ಬೇರೆ ಏನನ್ನು ಹಾಕ್ಕೊಳ್ತಾ ಇಲ್ಲ, ಬರೀ ನೀರನ್ನು ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ 5 ವಿಷಲ್ ಬಂದಿದೆ, ನಾನು ತೆಗಿತಾ ಇದ್ದೀನಿ. ಇದನ್ನು ಮುಚ್ಚಳವನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೆಂದಿರುತ್ತೆ, ಒಂಥರ ಅನ್ನದ ಥರನೇ ಬಂದಿರುತ್ತೆ ಇದು. ನೋಡಿ,
ಇದನ್ನು ನಾನು ಇವಾಗ ತರಕಾರಿಗಳನ್ನೆಲ್ಲ ನಾನು ಬೇಯಿಸ್ಕೊಳ್ಳೋಕ್ಕೆ ಒಂದು ಕುಕ್ಕರಿಗೆ ನಾನು ಈ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಿಸಿಬೇಳೆ ಬಾತಿಗೆಲ್ಲ ನಾವು ಏನೇನು ತರಕಾರಿ ಯೂಸ್ ಮಾಡ್ಕೊಳ್ತೀವೋ ಅದೇ ರೀತಿಯಾದಂತಹ ತರಕಾರಿಗಳನ್ನ ನಾವು ಹಾಕ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಹಸಿರು ಬಟಾಣಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಬೀನ್ಸ್ ಯಾವ ಕಪ್ಪಲ್ಲಿ ತಗೊಂಡಿದೆ ಅದೇ ಕಪ್ಪಲ್ಲಿ ನಾನು ಈ ಹಸಿರು ಬಟಾಣಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿ ಬಟಾಣಿ ಎಲ್ಲ ಈ ಸೀಸನ್ನಲ್ಲಿ ಸಿಗೋದ್ರಿಂದ ಇದೇ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇರೆ ಆ ಗಟ್ಟಿ ಕಾಳು ಬರುತ್ತೆ ನೋಡಿ, ಅದೆಲ್ಲ ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಒಂದು 3 ಟೊಮೆಟೊ ಹಣ್ಣನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಬದನೆಕಾಯಿ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಷ್ಟ ಇದ್ದವ್ರು ಮಾತ್ರ ಹಾಕ್ಕೊಳ್ಬೋದು. ಈ ಬದನೆಕಾಯಿನ ಬೇಡ ಅನ್ನೋರು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಆಗ ನಾನು ಇದಕ್ಕೆ ಸ್ವಲ್ಪ ತೊಗರಿ ಬೇಳೆಯನ್ನು ನೆನೆಸ್ಬಿಟ್ಟು ನೀರಲ್ಲಿ ಇಟ್ಕೊಂಡಿದ್ದೆ. ನಾವು ಯಾವಾಗಲೂ ತೊಗರಿ ಬೇಳೆಯನ್ನು ಸ್ವಲ್ಪ ನೀರಿನಲ್ಲಿ ನೆನೆಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ಗಟ್ಟಿ ಗಟ್ಟಿ ಥರ ಇರೋಲ್ಲ, ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಾನು ಇದನ್ನು ಒಂದು 1/4 ಗಂಟೆ ನೀರಿನಲ್ಲಿ ನೆನೆಸ್ಕೊಂಡಿದ್ದೆ ತೊಗರಿ ಬೇಳೆನೆಲ್ಲ. ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೆನೆಸಿ ಹಾಕ್ಕೊಂಡ್ರೆ ನಾವು ಇದನ್ನು ಒಂದು ವಿಷಲ್ ಬರ್ಸ್ಕೊಳ್ತೀವಿ ನೋಡಿ ತರಕಾರಿಗಳನ್ನೆಲ್ಲ, ಆವಾಗ ನಮಗೆ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ತರಕಾರಿ ಇಲ್ಲಾಂದರೆ ತುಂಬ ಜಾಸ್ತಿ ವಿಷಲ್ ಮಾಡುವಾಗ ಈ ತರಕಾರಿ ಎಲ್ಲ ತುಂಬಾ ಬೆಂದೋಗಿ ಮತ್ತು ಬೇಳೆನೂ ಬೆಂದು ಒಂಥರ ಚೆನ್ನಾಗಿ ಆಗಲ್ಲ. ಅದಕ್ಕೋಸ್ಕರ ನಾನು ಈ ಮೊದಲೇ ನೆನೆಸಿ ಇಟ್ಕೊಂಡಿರ್ತೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು. ಇವಾಗ ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪನ್ನು ನಾವು ನೋಡಿ ಹಾಕ್ಕೊಂಡ್ರೆ ಇನ್ನು ನೀರೆಲ್ಲ ಹಾಕ್ಕೊಂಡು ಇನ್ನೊಂದು ಸರಿ ಕುದಿಸ್ಕೊಳ್ತೀವಿ ನೋಡಿ, ಆವಾಗ ಬೇಕಿದ್ರೆ ನಾವು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ, ಇದನ್ನು ಕೂಡ ನಾನು ಒಂದು ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ ಈ ತರಕಾರಿ ಎಲ್ಲನೂ. ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಉಪ್ಪೆಲ್ಲ ಹಾಕಿದ್ದೀವಲ್ಲ, ಉಪ್ಪು ಅರಿಶಿಣ ಪುಡಿ ಎಲ್ಲ ತರಕಾರಿಗೆಲ್ಲ ಮಿಕ್ಸ್ ಆಗೋ ಥರ ಇವಾಗ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ನಾನು ಒಂದು ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಈ ಬೇಳೆ ಎಲ್ಲ ಹಾಕಿರೋದ್ರಿಂದ ನಾನು ಬೇರೆ ನೆನೆಸಿಲ್ಲ ಅಂದರೆ ನಾವು 2 ವಿಷಲ್ ಬರ್ಸ್ಕೊಳ್ಬೇಕು. ಇದನ್ನು ನೀರಲ್ಲಿ ನಾನು ನೆನೆಸ್ಕೊಂಡಿರೋದ್ರಿಂದ 1 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನೂ ಕೂಡ ಹಾಕ್ಕೊಳ್ಬೋದು, ಆದರೆ ನನಗೆ ಇದಕ್ಕೆ ಎಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಸಿಡಿದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ತುಪ್ಪ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆದರೆ ನಾನು ಇದರಲ್ಲಿ ಈ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ಕೊಂಡು ಆ ನಂತರ ಕೊನೆಯಲ್ಲಿ ನಾನು ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತೀನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ಈ ಕರಿಬೇವಿನ ಸೊಪ್ಪು ಕೂಡ ತುಂಬಾ ಫ್ರೈ ಆಗಬಾರ್ದು, ಸ್ವಲ್ಪ ಹಾಗೆಯೇ ಇರುವಾಗಲೇ ಕೂಡ ಇದಕ್ಕೆ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ, ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಆದರೆ ಸೀದ್ ಹೋಗಬಾರ್ದು. ನಿಧಾನ ಉರಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಈರುಳ್ಳಿಯನ್ನು. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆದರೆ ಸೀದ್ ಹೋಗಬಾರ್ದು. ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ಥರ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ತುಂಬ ಹಸಿ ಹಸಿನಾಗೂ ಇರಬಾರ್ದು, ಈರುಳ್ಳಿ ತುಂಬ ಸೀದೋದಾಗಿನೂ ಇರಬಾರ್ದು, ಆ ಥರ ಇರಬೇಕು. ಈ ಥರ ಫ್ರೈ ಆದ ನಂತರ ನಾವು ಇದಕ್ಕೆ ಈ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಿ ನೋಡಿ ಈ ತರಕಾರಿ ಎಲ್ಲ, ಇದನ್ನು ನಾವು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಚೆನ್ನಾಗಿ ಸೇರಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಈ ಗೋಧಿ ಎಲ್ಲ ಬೇಯಿಸಿ ಇಟ್ಕೊಂಡಿರ್ತೀನಿ ನೋಡಿ, ಈ ಗೋಧಿ ನುಚ್ಚನ್ನು ನಾನು ನೀರು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದು ತುಂಬ ಹೊತ್ತು ಇಟ್ಟಿದ್ನಲ್ಲ, ಅದಕ್ಕೋಸ್ಕರ ಥರ ಗಟ್ಟಿ ಆದಂಗೆ ಆಗಿರುತ್ತೆ. ಇದು ಒಂದು 2 ನಿಮಿಷ ನೀರಲ್ಲಿ ಕುದ್ರೆ ಸಾಕು, ಬೆಲ್ಲ ಬಿಟ್ಟೋಗ್ಬಿಡುತ್ತೆ. ಇದು ಸ್ವಲ್ಪ ನೀರು ಥರನೇ ಇರಬೇಕು, ಯಾಕೆಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕು. ಒಂದು 2 ನಿಮಿಷ ತಣ್ಣೆ ಆಗೋಕ್ಕಾದ ತಕ್ಷಣ ಇದು ಗಟ್ಟಿ ಆಗಿಬಿಡುತ್ತೆ. ನಾವು ಇವಾಗ ಇದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಆವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2-2.5 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರನ್ನು ಹಾಕ್ಕೊಂಡು ನಿಧಾನ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಾಗೇ ಹಾಕಿದ್ರೆ ಇದು ಅಷ್ಟೊಂದು ಚೆನ್ನಾಗಿರಲ್ಲ,
ಅದಕ್ಕೋಸ್ಕರ ನಾವು ಇದು ಒಗ್ಗರಣೆಗೆ ಅಥವಾ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಈ ಥರ ಫ್ರೈ ಮಾಡಿಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಬೇಳೆಭಾತು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ನಾವು ಅದಕ್ಕೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿಯಾಗಿ, ಅಂದರೆ ಸೀಸ್ದು ಹೋಗಬಾರ್ದಿದು, ಆ ಥರ ನಿಧಾನ ಉರಿಯಲ್ಲಿ ನಾವು ಈ ಪಾತ್ರೆಯ ಬಿಸಿಯಲ್ಲಿನೇ ನಾವು ಫ್ರೈ ಮಾಡಿಕೊಂಡು ಇವಾಗ ಈ ಬಿಸಿಬೇಳೆಭಾತಿಗೆ ಸೇರಿಸ್ಕೊಳ್ಳೋಣ. ಇವಾಗ ಮಸಾಲೆ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನಾವು ಕುದಿಸ್ಕೊಂಡ್ರೆ ನಮಗೆ ಈ ಬಿಸಿಬೇಳೆಭಾತು ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.